ನಮಸ್ತೆ, ನಾನು ನೈತರ್ಕದ ಅನಂತ ಪ್ರಸಾದ್ ಅಂತೇಳಿ. ನಾನು ಕಲಿತದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇನ್ ಮೂಡಬಿದ್ರಿಯಲ್ಲಿ ಕಲ್ತಿದ್ದೇನೆ. 88ರಲ್ಲಿ ನಂದು ಡಿಪ್ಲೊಮಾ ಮುಗಿದಿತ್ತು. ಸಾಧಾರಣ 92ಕ್ಕೆ ಆಗುವಾಗ ನನ್ನದೇ ಮೊದಲಿನ ಹವ್ಯಾಸವಾದಂತಹ ಫೋಟೋಗ್ರಫಿಯನ್ನು ಪ್ರಾರಂಭ ಮಾಡಿದೆ. 96ರಲ್ಲಿ ಉಪ್ಪಿನಗಡಿಯಲ್ಲಿ ಸ್ಟುಡಿಯೋನ ಮಾಡಿದ್ದೇನೆ. 2000 ಇಸವಿಗಾಗಿ ನಮಗೆ ವಿಜಯ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದ ಛಾಯಾಚಿತ್ರಗ್ರಾಹಕನಾಗಿ ಒಂದು ಅವಕಾಶ ಸಿಕ್ಕಿತ್ತು. ಒಂದು 2 ವರ್ಷಗಳ ಕಾಲ ಅದರಲ್ಲಿ ದುಡಿದಿದ್ದೇನೆ. ಆನಂತರ 2006ಕ್ಕೆ ಈ ಅವಿಭಾಜ್ಯ ಕುಟುಂಬದಲ್ಲಿ ಆಗುವಂಥ ಬದಲಾವಣೆಗಳು ಅಂತ ಹೇಳಿದರೆ, ನಮ್ಮಲ್ಲೆಲ್ಲ ಅಣ್ಣ ತಮ್ಮಂದಿರೆಲ್ಲ ಬೇರೆ ಬೇರೆ ಆದಾಗ ಮನೆಯ ಇಡೀ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಹಾಗಾಗಿ ಈ ಫೋಟೋಗ್ರಫಿಯನ್ನೆಲ್ಲ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಕೃಷಿ ಮಾಡ್ತಾಯಿದ್ದೆ. ಈ ಕೃಷಿ ಮಾಡ್ತಿರುವಾಗ ಕೆಲವೊಂದು ವಿಚಾರಗಳು ನನಗೆ ಕಾಣ್ತಾ ಇತ್ತು. ಈ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಯಾಕೆ ಇನ್ನೂ ಸಮೇತ ಜನ ಮಾಡಲಿಲ್ಲ ಅಂತ ಹೇಳಿಕೊಂಡು ನಾನು ಇಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ನಾನು ಕೃಷಿಯಲ್ಲಿ ಮಾಡಿರುವಾಗಲೇ ಮಾಡ್ತಾ ಇದ್ದೇನೆ. 2014ಕ್ಕೆ ನಾನು ಪುನಃ ಬಿಸ್ನೆಸ್ಸಿಗೆ ಇಳಿದಿದ್ದೇನೆ. ಕಾರಣಾಂತರಗಳಿಂದ ಕೆಲಸಗಾರರ ಸಮಸ್ಯೆಗಳು ಅದು ಇದೆಲ್ಲ ಶುರುವಾದಾಗ ಇನ್ನು ಸ್ವಲ್ಪ ಈ ಕೃಷಿ ಜೊತೆ ಒಂದು ಬಿಸ್ನೆಸ್ ಇರಲಿ ಅಂತೇಳಿ ದೃಷ್ಟಿಯಿಂದ 2014 ವ್ಯಾಪಾರಕ್ಕೆ ಇಳಿದಿದ್ದೇನೆ. ಈ ತೆಂಗಿನಕಾಯಿ ತುರಿಯುವಂಥದ್ದು ಈಗೆಲ್ಲ ಕಡೆ ನಾವು ಕೂತ್ಕೊಂಡೇ ತುರಿಯುವಂಥದ್ದು ನೋಡ್ತಾ ಇದ್ವಿ. ಅದನ್ನು ಮೇಲ್ಕಡೆ, ಯಾಕಂದರೆ ಎಲ್ಲರಿಗೂ ಕಾಲು ನೋವು ಮೊದಲೊಂದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಕೂತ್ಕೊಂಡು ಮಾಡಲಿಕ್ಕಾಗಲ್ಲ ಅಲ್ಲ ದೃಷ್ಟಿ. ಮತ್ತು ಈ ಸಿಟಿಯಲ್ಲಿರುವವರಿಗೆ ನಿಂತ್ಕೊಂಡೇ ಮಾಡಲಿಕ್ಕೆ ಬಹಳ ಸುಲಭ ಇದ್ದು ಪೇಟೆಗೆ ಅವರ ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೇಗ ಆಗಬೇಕು ಅಂತ ಉದ್ದೇಶಕ್ಕೆ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಇತ್ತು. ಅದನ್ನು 2014ರಲ್ಲಿ ಪ್ರಯತ್ನ ಪಟ್ಟು 2015ರಲ್ಲಿ ಈ ಒಂದು ಉಪಕರಣವನ್ನು ನಾವು ರೆಡಿ ಮಾಡಿದ್ದೇನೆ. ಇದು ಕೋಕೋನಟ್ ಗ್ರೇಟರ್ ಅಂತ ಹೇಳಿಕೊಂಡು, ಇದು ನಿಂತ್ಕೊಂಡು ನಮ್ಮ ಈ ಕಿಚನ್ ಸ್ಲ್ಯಾಬ್ ಅಂದರೆ ಕಟ್ಟೆ ಅಂತ ಹೇಳ್ತಾರೆ, ಅದರ ಮೇಲೆ ಇಟ್ಕೊಂಡು ತುರಿಯುವಂಥದ್ದನ್ನು 2016ರಲ್ಲಿ ನಾನು ಅದನ್ನು ಮಾರ್ಕೆಟಿಗೆ ಬಿಟ್ಟಿದ್ದೇನೆ. ಅದನ್ನು ಮಾಡ್ತಾ ಇದ್ದೆ. ಅದರ ಬಗ್ಗೆ ಊರೂರು ಹೋಗುವಂಥದ್ದು, ಅದರ ಎಕ್ಸಿಬಿಷನ್ ಮಾಡೋದು, ಮಾರಾಟ ಮಾಡುವಂಥ ಕೆಲಸ ಆಗ್ತಾಯಿತ್ತು. ಎರಡು 2016ರಲ್ಲಿ ನಾನು ಇದನ್ನು ಒಬ್ಬನೇ ಪ್ರಾರಂಭ ಮಾಡಿದೆ. ಅಂದರೆ ಬೇರೆ ಇದರ ಬಗ್ಗೆ ಕೆಲವೊಂದು ಅನ್ವೇಷಣೆಗಳು ಬೇರೆ ಜನರ ಸೇರಿಕೊಂಡು ಅವರ ಕೆಲವು ಸಲಹೆಗಳನ್ನು ಪಡ್ಕೊಂಡು, ಯಾಕಂತೇಳಿದ್ರೆ ಇದು ನೆಟ್ಟಲ್ಲಿ ನೋಡಿದಾಗ ನಮಗೆ ಬ್ಲೇಡ್ಗಳೆಲ್ಲ ಕಾಣಲಿಕ್ಕೆ ಸಿಕ್ತು. ಆ ಬ್ಲೇಡ್ ಇಟ್ಟುಕೊಂಡು ನನ್ನದೇ ಆದ ರೀತಿಯಲ್ಲಿ ನಾನು ಇದನ್ನು ತಯಾರು ಮಾಡಿದ್ದು. ಬ್ಲೇಡೆಲ್ಲ ನೆಟ್ಟಲ್ಲ ಇತ್ತು. ಈ ಥರದ ಬ್ಲೇಡ್ಗಳು ಸಿಗ್ತದೆ. ಹೂವು ಬರ್ತದೆ. ಇದು ಅಂದರೆ ತುರಿಮಣೆ ಅಂತ ಹೂವು ಅಂತ ಹೇಳ್ತೇವೆ ನಾವು ಊರಲ್ಲಿ, ಅದನ್ನು ತುರಿಯುವಂಥ ಹೂವು ಅಂತ ಹೇಳಿಕೊಂಡು ಇದು ನಮಗೆ ನೆಟ್ಟಲ್ಲಿ ಸಿಗ್ತದೆ. ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ ಸಿಕ್ಕಿತ್ತು. ಅದನ್ನು ನಾನು ಮತ್ತು ಲೇಸರ್ ಕಟ್ಟಿಂಗ್ ಮಾಡುವಂಥದ್ದು ಅಂತ ಹೇಳುವಂಥದ್ದು ಸಿಕ್ಕಿತ್ತು. ಹಾಗಾಗಿ ಅದು SS ಅಂದರೆ 304ಅಲ್ಲೇ, ಯಾಕಂತೇಳಿದ್ರೆ ತುಕ್ಕು ಹಿಡಿಬಾರದು, ಶಾರ್ಪ್ನೆಸ್ ಉಳಿಬೇಕು. ಯಾಕಂತೇಳಿದ್ರೆ SS 304 ಅಂತ ಹೇಳಿದ್ರೆ ಅದರಲ್ಲಿ ಕಾರ್ಬನ್ ಅಂಶ ತುಂಬ ಕಡಿಮೆ ಇರ್ತದೆ. ಕಾರ್ಬನ್ ಅಂಶ ಕಡಿಮೆ ಇದ್ದ ಕೂಡಲೇ ಅದು ನಿಮಗೆ ತಳಿಯುವಂಥದ್ದು ಕಡಿಮೆ ಆಗುತ್ತೆ. ಅದು ಫುಲ್ SS ಅಲ್ಲೇ ಬರ್ತದೆ, 304ಅಲ್ಲೇ ಬರೋ ಕಾರಣ ಅದರಲ್ಲಿ ತುರಿಲಿಕ್ಕೂ ಸುಲಭ ಆಗ್ತದೆ. ಅದು ಅಲ್ಲದೆ ಅದು ಸವಿಯುವಂಥದ್ದು ಅಂಶವು ತುಂಬ ಕಡಿಮೆ ಆಗ್ತದೆ. ತೆಂಗಿನ ಎಣ್ಣೆಯಲ್ಲಿ ಅದೇನು ರಿಯಾಕ್ಷನ್ ಆಗೋದಿಲ್ಲ. ಆದ್ದರಿಂದ ಅದಲ್ಲೇ ಸವಿಯೋದು ತುಂಬ ಕಮ್ಮಿ. ಒಂದು 20-30 ವರ್ಷ ಬಾಳತನ ಹೇಗೆ ಬರ್ತದೆ ದೃಷ್ಟಿ ಇಟ್ಟುಕೊಂಡು ಅದನ್ನು ಫಸ್ಟಿಗೆ ನಾನೇ ಮನೆಗೆ ಮಾಡಿ ಉಪಯೋಗಿಸಿ ನಂತರ ಅದನ್ನು ಫೀಲ್ಡಿಗೆ ಬಿಟ್ಟದ್ದು. 1 ವರ್ಷ ನಾನು ಸ್ವತಃ ಇಲ್ಲಿ ನಮ್ಮ ಸ್ನೇಹಿತ ವರ್ಗದವರಿಗೆಲ್ಲ ಮಾಡಿಕೊಟ್ಟು ಅವರ ಕೈಯಿಂದ ಏನೆಲ್ಲ ಒಳ್ಳೆಯ ಒಪಿನಿಯನ್ ಬಂದ ನಂತರ ಈ ಮಾಡೆಲನ್ನು ನಾನು ಬೇರೆ ಮಾಡೆಲ್ ಆಗಿತ್ತು. ಇದೀಗ ಫುಲ್ ಫೈನಲೈಸ್ ಮಾಡೆಲ್ ಆಗಿ ಬಂತು. 2019ರಲ್ಲಿ ಫೈನಲ್ ಮಾಡಿ ಈ ಮಾಡೆಲನ್ನು ತಂದಿದ್ದೇನೆ. ಸ್ವಲ್ಪ ಬದಲಾವಣೆಗಳೆಲ್ಲ ಆಗಿಕೊಂಡು ಇದಕ್ಕೆ ಅಡಿಗೆ ಮಹಾಗನಿ ವುಡ್ ಸಹ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಈ ಮಹಾಗನಿ ವುಡ್ನ ವಿಶೇಷ ಅಂತ ಉಂಟು. ಅದೊಮ್ಮೆ ಫುಲ್ ಒಣಗಿದ ಮೇಲೆ ನೀರನ್ನು ಎಳ್ಕೊಳ್ಳುವಂಥದ್ದು ತುಂಬ ಕಡಿಮೆ, ನೀರು ಎಳ್ಕೊಳ್ಳೋದಿಲ್ಲ ಅದು. ಯಾಕಂದರೆ ಈ ಬೋಟು ಗೀಟುಗಳನ್ನೆಲ್ಲ ಈ ಮಹಾಗನಿ ವುಡ್ಡಲ್ಲೇ ಮಾಡುವಂಥದ್ದು. ಅದರಿಂದ ನೀರು ಎಳ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಕಡಿಮೆ. ಆದ್ದರಿಂದ ನೀರು ಎಳ್ಕೊಳ್ಳೋದಂಥ ವಸ್ತುವೇ ಬೇಕು ಕಿಚನ್ ಸ್ಲ್ಯಾಬಲ್ಲಿ ಇಡುವಾಗ. ಯಾಕಂದರೆ ಡೈಲಿ ಅದನ್ನು ವಾಷೇಬಲ್ ಮಾಡುವಂಥದ್ದು ಆಗಬೇಕು ದೃಷ್ಟಿ ಇಟ್ಟುಕೊಂಡು ಅದನ್ನು ಹಾಕಿ ಇದನ್ನು ಫುಲ್ SS ಅಲ್ಲೇ ಫುಲ್ ಸ್ಟೈನ್ಲೆಸ್ ಸ್ಟೀಲ್ 304ಅಲ್ಲೇ ಎಲ್ಲ ಕಂಬಗಳನ್ನೆಲ್ಲ ಇಟ್ಟುಕೊಂಡು ಮಾಡಿದ್ದೇನೆ. ಇದರ ಜೊತೆಗೆ ನಮ್ಮಲ್ಲಿ ಇರುವಂಥ ಹಲಸಿನ ಹಣ್ಣುಗಳನ್ನು ಕಟ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದ್ರು. ಮೊದಲೇ ನಾನು ಅದನ್ನು ಬೇರೆ ರೂಪದಲ್ಲಿ ಮಾಡಿದ್ದೆ. ಅದನ್ನು ಕಾರ್ಯಗತ ರೂಪಕ್ಕೆ ಬೇಕಾಗಿ ಒಂದು ಹಲಸು ಕಟ್ಟರನ್ನು ಸಮೇತ ನಾವು ತಯಾರು ಮಾಡಿದ್ದೇನೆ. ಇದೆಲ್ಲ ಹಲಸು ಕಟ್ಟರ್, ನಿಮಗೆ ಹಲಸನ್ನು ಆರಾಮದಲ್ಲಿ ಕಟ್ ಮಾಡುವಂಥ ಒಂದು ಸಾಧನ. ಇದನ್ನು ಸಮೇತ ಈ 2021ರಲ್ಲಿ ನಾನು ಮಾರ್ಕೆಟಿಗೆ ಬಿಟ್ಟಿದ್ದೇನೆ.
ಆಮೇಲೆ ಇದರ ಜೊತೆಗೆ ಈ ಇಡೀ ತೆಂಗಿನಕಾಯಿಯನ್ನು ನಾವು ಯಾಕಂತೇಳಿದರೆ ಇಡೀ ತೆಂಗಿನಕಾಯಿ ನಾವು ಈ ಎಣ್ಣೆಗೆ ಉಪಯೋಗ ಮಾಡುವಾಗ ಗೋಟು ತೆಂಗಿನಕಾಯಿ ನಮ್ಮೂರಲ್ಲೆಲ್ಲ ಬರ್ತದೆ. ಈ ಗೋಟು ತೆಂಗಿನಕಾಯಿಯನ್ನು ಒಡಿಬೇಕಾದ್ರೆ ನಾವು ಏನು ಮಾಡಬೇಕು, ಸುಲಿಬೇಕು, ಆಮೇಲೆ ಅದನ್ನು ಒಡಿಬೇಕು. ಸುಲಿದ ಮತ್ತೆ ನಾವು ಲೇಬರ್ ತುಂಬ ಲೇಬರ್ ಬರ್ತದೆ. ಅದಕ್ಕೆ ನಾವು ಏನು ಮೊದಲೇ ಒಂದು ಚಿಂತನೆ ಮಾಡಿ ನಾನು ಮತ್ತು ಭಾವ ಸೇರಿಕೊಂಡು 2014 ಒಂದು ಮಿಷಿನ್ ರೆಡಿ ಮಾಡಿದ್ದೆವು. ಅದರ ಪೂರ್ಣ ಮಟ್ಟಿನ ಪ್ರಮಾಣವಾಗಿ ಹೊರಬಂದದ್ದು 2020ನೇ ಇಸವಿಯಲ್ಲಿ ನಾವು ಅದನ್ನು 21ರಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಇಡೀ ತೆಂಗಿನಕಾಯಿಯನ್ನು ಸುಲಿಯದೆ ಅದನ್ನು 2 ಭಾಗ ಮಾಡ್ಬೋದು. ಯಾಕೆಂದರೆ ಎಣ್ಣೆ ಉಪಯೋಗಿಸಲಿಕ್ಕೆ ಭಾಳ ಸುಲಭ ಆಗ್ತದೆ. ಅದು ಸರಿ 2 ಭಾಗ ಆಗಿ ಬರ್ತದೆ. ಅದನ್ನೊಂದು ಪ್ರಾರಂಭ ಮಾಡಿದ್ದೇನೆ. ಆಮೇಲೆ ಇತ್ತೀಚೆಗೆ ಬೆಳವಣಿಗೆಗಳಲ್ಲಿ ಕೆಲವು, ಯಾಕಂದರೆ ಎಕ್ಸಿಬಿಷನಲ್ಲೆಲ್ಲ ಹೋದಾಗ ಈ ಸಾಧಾರಣ ಪಟ್ಟಣಗಳಲ್ಲಿ ಎಲ್ರಿಗೂ ಸಹ ಒಂದು ತೆಂಗಿನಕಾಯಿ ಹೊಡಿಲಿಕ್ಕೆ ನಮಗೇನು ಹತ್ಯಾರ ಅದು ಇರೋದಿಲ್ಲ, ನಮಗೆ ಒಂದು ಸಾಧನ ನೀವು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಇದನ್ನು ಹೊಸ ಒಂದು ಸಾಧನ, ತೆಂಗಿನಕಾಯಿ ಹೊಡಿಯುವಂಥ ಒಂದು ಸಾಧನ ಸಮೇತ ಈಗ ಸದ್ಯದಲ್ಲೇ ರೆಡಿ ಮಾಡಿದ್ದಷ್ಟೇ. ಇದೊಂದು 2-3 ತಿಂಗಳಾಯ್ತಷ್ಟೇ ಅದನ್ನು ರೆಡಿ ಮಾಡಿ. ಆಮೇಲೆ ತೆಂಗಿನಕಾಯಿ ಸುಲಿಲಿಕ್ಕೆ ಸಮೇತ ನಮಗೆ ಈಗ ಎಲ್ಲ ಕಬ್ಬಿಣದ್ದು ಬರ್ತದೆ. ಕಬ್ಬಿಣದ್ದು ಅಂತ ಹೇಳಿದ್ರೆ ಒಂದು 10ರಿಂದ 12 ವರ್ಷ ತನಕ ಅದೊಂದು ಬಾಳುತ್ತಾನೆ ಬರ್ತದೆ. ಅದಕ್ಕೆ ನಾವು SSL ಯಾಕೆ ಮಾಡಬಾರ್ದು ಅಂತ ಹೇಳಿಕೊಂಡು ಫುಲ್ಲು ಸ್ಟೈನ್ಲೆಸ್ ಸ್ಟೀಲಲ್ಲೇ ಅದನ್ನು ಒಂದು ತಯಾರು ಮಾಡಿದ್ದೇನೆ. ಅದು ಸಹ ಫುಲ್ಲು ಸ್ಟೈನ್ಲೆಸ್ ಸ್ಟೀಲಲ್ಲಾಗಿದೆ. ಅದು ಸಹ ಇತ್ತೀಚೆಗಿನ ಪ್ರಾಡಕ್ಟ್, ಒಂದು 3 ತಿಂಗಳಾಯ್ತಷ್ಟೇ ಅದನ್ನು ಸಹ ಮಾರ್ಕೆಟಿಗೆ ಬಿಟ್ಟು. ಇದು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ. ಇನ್ನೂ ಸಹ ಕೆಲವೊಂದು ಐಟಮ್ ಇನ್ನೊಂದು 2-3 ರೆಡಿ ಆಗ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ಇದು ಅಡಿಕೆ ಸುಲಿಯುವಂಥದ್ದು. ಅಡಿಕೆ ಸುಲಿ ಈಗ ಎಲ್ಲರ ಹತ್ರ ಕಬ್ಬಿಣದ ಕತ್ತಿಗಳೇ ಇರ್ತದೆ. ಅದು ಸ್ಟೀಲ್ ಕತ್ತಿ ಸಮೇತ ಸಾಧಾರಣ ಒಂದು 90% ಆಗಿದೆ. ಇನ್ನು ಫೈನಲಲ್ಲಿಗೆ ಸಾಧಾರಣ ಡಿಸೆಂಬರ್ ಟೈಮಲ್ಲಿ ಅದನ್ನು ಮಾರ್ಕೆಟಿಗೆ ಸಮೇತ ಬಿಡುವಂಥ ಒಂದು ವ್ಯವಸ್ಥೆಯಲ್ಲಿದ್ದೇನೆ. ಈ ಖಾಲಿ ಕತ್ತಿಯನ್ನು ಮಾತ್ರ ಅದು ಮಾರ್ಕೆಟಿಗೆ ಸಾಧಾರಣ ಒಂದು ಡಿಸೆಂಬರಲ್ಲಿ ನಮಗೆ ಮಾರ್ಕೆಟಿಗೆ ಬಿಡಬಹುದು. ಅದನ್ನು ಸಹ ಹಾಗೆ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಬೇರೆ ಆಮೇಲೆ ಇದು ತೋಟದಲ್ಲೆಲ್ಲ ರಥ ಹೂವನ್ನು ಕೀಳಿಸುವಂತಹದ್ದೊಂದು ದೊಡ್ಡ ಸಮಸ್ಯೆ ಇರ್ತದೆ. ಆ ರಥ ಹೂವನ್ನು ತೆಗೆಯುವಂತಹ ಒಂದು ಹತ್ಯಾರನ್ನು ಅದನ್ನು ಸಮೇತ ನಾವು ಮೊದಲೇ ರೆಡಿ ಮಾಡಿದ್ದೆವು. ಸಾಧಾರಣ 2009ರಲ್ಲಿ ಅದನ್ನು ರೆಡಿ ಮಾಡಿದ್ದೆವು. ಅದನ್ನು ಮಾರ್ಕೆಟಿಗೆ 2021ರಲ್ಲಿ ಅದನ್ನು ಸಹ ಮಾರ್ಕೆಟಿಗೆ ಪುನಃ ಅದನ್ನು ಬಿಟ್ಟಿದ್ದೇನೆ. ಇದು ನೋಡಿ, ಇದು ನಿಮಗೆ ಗ್ರಾನೈಟ್ ಕಟ್ಟಿಂಗ್ ಮಾಡುವ ಬ್ಲೇಡ್ ಸಿಗ್ತದೆ ನಿಮಗೆ. ಆ ಬ್ಲೇಡನ್ನು ತಕ್ಕೊಂಡು ಬಂದು ಅದನ್ನು ಕಮ್ಮಾರಲ್ಲಿ ಅದರ ಸ್ವಲ್ಪ ಬಾಯಿ ಮಾಡಿಸ್ಬೇಕು. ಯಾಕಂದರೆ ಎಲ್ಲವನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಹತ್ರ ತಂದ ಮೇಲೆ ಅದನ್ನು ನಾವು ನಮ್ಮದೇ ಈ ಮರದ ಕೆಲಸ ಆಗಲಿ ಇದೆಲ್ಲ ಇಲ್ಲೇ ಮಾಡುವಂಥದ್ದು, ಇನ್ನೊಂದು ಕಡೆ ಮಾಡುವಂಥದ್ದಲ್ಲ. ಇದರ ಪಾಲಿಷಿಂಗ್ ಅದನ್ನೆಲ್ಲ ನಾವು ಇಲ್ಲೇ ಕೂತೆ ನಾವೇ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಫಿಕ್ಸ್ ಮಾಡುವಂಥದ್ದು, ವೆಲ್ಡ್ ಮಾಡಿ ಫಿಕ್ಸ್ ಮಾಡುವಂಥದ್ದು ನಾವು ಇಲ್ಲೇ. ಯಾಕಂತೇಳಿದರೆ ಕಾಟೇಜ್ ಅಂತ ನಾವೇ ಮಾಡುವಂಥದ್ದು, ಗುಡಿ ಕೈಗಾರಿಕೆ ಅಂತೇಳಿ. ಅದನ್ನು ಆ ಒಂದು ರೀತಿಯಲ್ಲಿ ನಾನೀಗ ಎಲ್ಲ ನನ್ನ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ನಾನು ಮತ್ತು ಇಲ್ಲಿಗ ಹೆಚ್ಚಿನ ಫೈನಲ್ ಅಂತ ಹೇಳಿದರೆ ಮೋಸ್ಟ್ ಎಲ್ಲವನ್ನು ಫೈನಲ್ ಆಗಿ ಮಾಡುವಂಥದ್ದು ನಾನೇ ಮುಗಿಸ್ತಾ ಇದ್ದೇನೆ. ಮತ್ತು ಇದು ಮಾರ್ಕೆಟಿಂಗ್ ಹೋಗಬೇಕು ಎಲ್ಲ ಆಗುವಾಗ ಇದು ಇನ್ನು ಸ್ವಲ್ಪ ಸಮಯದಲ್ಲಿ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಒಂದು ಆಶೆ ಸಹ ಇದೆ. ಎಲ್ಲ ದೇವರ ಕೃಪೆ.